ಸರ್ ಇದು ನೀವು ಈ ದೇವಗಳಿಗೆ ಫೈಟ್ಸ್ ಮಾಡಿಸೋದು ಆ ಥರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ ಸರ್? ರೋಪ್ ಹಾಕಿದ್ರ ಮಾಸ್ಟರ್? ದೆವ್ವಕ್ಕೆ ರೋಪ್ ಹಾಕಿದ್ರ? ದೆವ್ವಾಗಿ ಏನೋ ರೋಪ್ ಹಾಕಿಲ್ಲ ಇದೆಯಾ ಸರ್ ಆ ಥರ ಎಕ್ಸ್ಪೀರಿಯನ್ಸ್? ಏನೋ ದೆವ್ವಾಗ ರೋಪ್ ಹಾಕ್ಸಂತ ದೇವ್ರಗಳ ಕೈಯಲ್ಲಿ ಫೈಟ್ ಮಾಡಿಸಿದ್ರ ಅಂತ ಕೇಳ್ತಾರೆ. ದೆವ್ವಗಳಿಗೆ ಫೈಟ್ ಮಾಡಿಸಿಲ್ಲ ಸರ್, ಯಾವ ಸಿನಿಮಾದಲ್ಲೂ ಇಲ್ಲ. ಯಾವ ಸಿನಿಮಾದಲ್ಲೂ ದೆವ್ವಗಳು ಫೈಟ್ ಮಾಡಿಸಿಲ್ಲ. ಅಂದರೆ ಕೆಲವೊಂದು ಆರ್ ಮೂವಿಗಳಲ್ಲಿ ಮಾಡಿದ್ದೀವಿ ಅಷ್ಟೇ, ಕೆಲವೊಂದು ಚಿಕ್ಕ ಚಿಕ್ಕ ಶಾರ್ಟ್ಸ್ಗಳು. ಹೆಂಗಿರುವ ಸರ್ ಎಕ್ಸ್ಪೀರಿಯನ್ಸ್ ಅದು ಮಾಡಿಸಿದ್ರೆ ಅಕಸ್ಮಾತ್? ಮಾಡಿಸ್ತಾರೆ ಬೇರೆ ಥರನೇ, ಯಾಕಂದ್ರೆ ನನಗೆ ಜೀವನದಲ್ಲಿ ಏನೇನು ಅನುಭವಗಳು ತುಂಬ ಆಗಿವೆ 100%. ಆ ಥರ ಬೇಕಾದರೆ ಮಾಡಿಸ್ತೀವಿ ಖಂಡಿತ. ಆ ಥರ ಒಂದು ಸಬ್ಜೆಕ್ಟ್ ಸಿಕ್ಕಿದ್ರೆ ಖಂಡಿತ ಮಾಡಿಸ್ತೀವಿ. ರಿಯಲ್ ಆಗಿ ಅನುಭವ ಆಗಿದೆಯಾ? ರಿಯಲ್ ಆಗಿ ಅನುಭವ ಆಗಿದೆ. ಯಾವ್ದಾರ ಒಂದು ಹೇಳ್ಬೋದು ಹೇಳಿ ಮಾಸ್ಟರ್, ಇದು ಗೂಸ್ ಬಂದ್ಬಿಡುತ್ತೆ, ನಾವೇ ಭಯ ಪಡ್ಕೊಬೇಕು ಇವಾಗ. ಹೇಳಿ ಹೇಳಿ. ಅಂದರೆ ನಾನು ಯಾರೇ ಇತ್ತು ಚೆಲುವೆ ನಿನ್ನ ನೋಡಲು ಶಿವಣ್ಣನ ಸಿನಿಮಾ ಒಂದು ತಾಜ್ ಮಹಲ್ ಆಗ ಅಲ್ಲಿ ಶೂಟಿಂಗು ನಡೀತಿತ್ತು. ಆವಾಗ ಎಲ್ಲ ಹೋದಾಗ ಸರಿ ಒಂದು ಯಾವುದೋ 3 ಸ್ಟಾರ್ ಹೋಟ್ಲ್ ಹಾಕ್ಕೊಟ್ಟಿದ್ರು. ನಾವು ಇದ್ದಾಗ ರೂಮಲ್ಲಿ ಒಬ್ಬ ರಕ್ಷಾ ಅಂದ್ಬಿಟ್ಟು ಒಂದು ಹುಡುಗ ಫೈಟರ್ಸ್ ಇದ್ದ. ಸರಿ ನೈಟ್ ಒಂದು 9-9:30 ಆಯ್ತು, ಊಟಕ್ಕೆ ಕರಿ ಎಲ್ಲರೂ ಹೋಗಿ ಊಟ ಮಾಡ್ಕೊಂಬಂದ್ಬೋಣ ಬೇಗ ಅಂತ. ಮಾಸ್ಟರ್ ಅವ್ನು ರಕ್ಷಾ ಬರ್ತಾ ಇಲ್ಲ ಮಾಸ್ಟರ್, ಎಷ್ಟು ಹೇಳಿದ್ರು ಬರ್ತಾ ಇಲ್ಲ ಅವನು ಅಂತ. ನಮ್ಮ ವೆಂಕಟೇಶ್ ರೆಡ್ಡಿ ಅವನು ಅಸಿಸ್ಟೆಂಟ್ ಇದ್ದ. ಆಗ ಬರ್ತಾ ಇಲ್ಲ ಬಿಡು, ಅವ್ನು ಏನೋ ಟೈರ್ಡ್ ಆಗಿರ್ಬೋದು, ಏನೋ ಒಂದು ತಂದ್ಕೊಡೋ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಯಿತು. ನೈಟಲ್ಲಿ ಮಲ್ಕೊಳ್ಬೇಕಾದ್ರೆ ನನ್ನ ರೂಮ್ಗೆ ಈಗ ಮಾಸ್ಟ್ರು ರೂಮ್ ಒಂದೊಂದು ಬೇರೆ ಥರದ್ದು ಒಂದು ರೂಮ್ ಮಾಡಿಕೊಟ್ಟಿರುತ್ತೆ ನಮಗೆ ಅನ್ನೋದೊಂದು. ನಾನು ಸರಿ ಇದ್ದೆ, ಇದು ಊಟ ಎಲ್ಲ ಆಯ್ತು. ಸರಿ ಬಂದಾಗ ಒಂದು ಫೋನ್ ಬಂತು, ಲ್ಯಾಂಡ್ ಫೋನಲ್ಲಿ ಫೋನ್ ಬಂತು. ಫೋನ್ ಬಂದಾಗ ನಾನು ಹಲೋ ಯಾರು ಅಂತಂದೆ. ಹಲೋ ಜಾನ್, ಐ ಲವ್ ಯು. ಹಲೋ ಜಾನ್ ಅಂತ. ಯಾರು ರೀ ಸುಮ್ಮನೆ ಇದು ಮಾಡೋದು? ಇಡೇ ಫೋನು. ಆ್ಯಕ್ಚುಲಿ ನನಗೆ ಯಾರೂ ತಮಾಷೆ ಮಾಡಲ್ಲ ಇದುವರೆಗೂ. ನಂಗೆ ಗಂಡ ಹೆಂಡತಿಲಿ ಬೇಡದ ಮಾತುಗಳು ಆ ಥರ ಎಲ್ಲ ಹೇಳಲ್ಲ. ಎಲ್ಲ ಕೊಟ್ಟರೆ ಫೋನ್ ಮಾಡಿದ್ರೆ ಮಸ್ತಾರ ಹಂಗೆ ಅಂತ ರೆಸ್ಪೆಕ್ಟ್ ಕೊಡ್ತಾರೆ, ನಾನು ಅದೇ ಥರ ಕೊಡ್ತೀನಿ. ಹಾಗೆ ನಾನು ಯಾರು ಇಡೆ ಅಂತ ಇಟ್ಟೆ ಫೋನು. ತಿರ್ಗಾ ಮತ್ತೆ ಫೋನ್ ರಿಂಗ್ ಆಯಿತು. ಮತ್ತೆ ಹಲೋ ಯಾರು ಅಂತಂದೆ. ಹಲೋ ಜಾನ್, ಐ ಲವ್ ಯು. ಬಾತ್ರೂಮ್ ಗಾನ. ಯಾವನ ನನ್ನ ಮಗನ ಇಡಲ್ಲ ಈ ಫೋನ್ ಅಂದ್ಬಿಟ್ಟು ತೆಗೆದು ಟಕ್ಕಂತ ಇಟ್ಟೆ ಫೋನು. ತಿರ್ಗಾ ಮತ್ತೆ ರಿಂಗ್ ಆಯಿತು. ಫೋನ್ನೇ ತೆಗೆದ್ಬಿಟ್ಟು ದಬಾಕ್ಬಿಟ್ಟು ಇಟ್ಬಿಟ್ಟು ಇದ್ದೆ. ಇಟ್ಬಿಟ್ಟು ಸ್ವಲ್ಪ ಹೊತ್ತಿಗೆ ಏನೋ ಗೊತ್ತಿಲ್ಲ, ಇದಕ್ಕಿದ್ದಾಗಲೇ ನಿದ್ದೆ ಬಂತು ನನಗೆ. ನಿದ್ದೆ ಮಾಡಿಬಿಟ್ಟಾಗ ಸ್ವಲ್ಪ ಒಂದು 2-2:45 ಹಿಂಗೆ ಮಲ್ಕೊಂಡಿದ್ದೆ. ಯಾರೋ ಒಂದು ಸ್ವಲ್ಪ ಹಿಂದ್ಗಡೆ ಹಿಂಗೆ ಒತ್ತರಿಸ್ತಾ ಹಿಂಗೆ ಆಯ್ತಾಯಿತ್ತು. ನಾನು ಯಾರಪ್ಪ ಎತ್ತರಿಸೋದು ಅಂದ್ಬಿಟ್ಟು ಹಿಂಗೆ ನೋಡಿದೆ, ಏನೋ ಒಂದು ಕಂಬಳಿ ಥರ ಹೊತ್ಕೊಂಡು ಮಣ್ಗಿರೋ ಥರ ಕಾಣಿಸ್ತು ನನಗೆ. ಒಟ್ಟು ನಾನು ಆಮೇಲೆ ಯಾರು ಅಂತ ಹಿಂಗಂತಂದು ಆಮೇಲೆ ಹಿಂಗೆ ಅಂದ್ಬಿಟ್ಟು ಟಕ್ಕನ್ನು ನೋಡಿದ್ರೆ ಆಮೇಲೆ ಹಿಂಗೆ ಅಂತಿತ್ತ. ಮತ್ತೆಂದು ಎದ್ದೇಳ್ತೀನಿ ಬಿಡಿಸ್ಕೊಳ್ಳೋತ್ತಾಯ್ತು. ಆಗ್ತಾನೆ ಇಲ್ಲ. ಆಮೇಲೆ ಹೆಂಗೋ ಧೈರ್ಯ ಮಾಡಿ ಎತ್ತಿ ಹಿಂಗೆ ಅಂದ್ಬಿಟ್ಟು ಹಬ್ಬಂದ ಹಿಂಗೆ ಕೂತ್ಕೊಬಿಟ್ಟೆ. ಹಿಂಗೆ ಕೂತ್ಕೊಂಡು ಲೈಟೆಲ್ಲ ಆನ್ ಮಾಡಿಬಿಟ್ಟು ಸರಿ ವಾಶ್ರೂಮ್ಗೆ ಹೋಗ್ಬೇಕಿತ್ತು ನಾನು. ಸರಿ ಅಂದ್ಬಿಟ್ಟು ವಾಶ್ರೂಮ್ ಬಾಕಲ್ ತೆಗೆದ್ಬಿಟ್ಟು ಹಿಂಗಂತೂ ಹೋದ್ನಲ್ಲ, ಬಾತ್ರೂಮ್ ಗಾನ ಅಂತಿದ್ದಲ್ಲ. ಟಕ್ಕಂತ ಅದೇ ನೆನಪಂತು ನೋಡಿ. ತಿರ್ಗಾ ಮತ್ತೆ ನಿಂತ್ಕೊತಾಯ್ತು ನನಗೆ. ನನಗೆ ಒಂಥರ ಏನೋ ಬಾತ್ರೂಮ್. ಆಮೇಲೆ ಸರ್ ಆಯ್ತು ಅಂದ್ಬಿಟ್ಟು ಹಾಕ್ಬಿಟ್ಟು ಸರಿ ಬಂದು ಮತ್ತೆ ಬಂದು ಹಿಂಗೆ ಅಂತಿದ್ದೀನಿ ಸರ್ ಅಂದಾಗ ಮತ್ತೆ ಇನ್ನೊಂದು ಸರಿ ನಿದ್ದೆ ಹೋಗ್ಬಿಟ್ಟೆ ಆ್ಯಕ್ಚುಲಿ. ಮತ್ತೆ ಇನ್ನೊಂದು ಥರ ಏನೋ ಒಂಥರ ಎಚ್ಚರಿಕೆ ಈ ಥರ ಆಯಿತು. ಇವನ್ನ ರೆಡ್ಡಿ ಅಂದ್ಬಿಟ್ಟು ನಮ್ಮ ಅಸಿಸ್ಟೆಂಟ್ನ ಕರೆದೆ. ಬಾ ರೆಡ್ಡಿ ಇಲ್ಲಿ ಬೇಗ ಬಾ ಅಂತ ಕರೆದೆ. ಬಂದನ್ನ ಅವ್ನು ಟಕ್ಕಂತ ಬೆಲ್ ಮಾಡ್ದೆ. ನಾನು ಬೆಲ್ ತೆಗಿಬಾರ್ದ ಅನ್ನೋದೇ ಒಂದು ಡೌಟ್ ಆಗ್ಬಿಡ್ತು. ಆಮೇಲೆ ತೆಗೆದೆ. ಅವ್ನು ಬಂದ ತಕ್ಷಣ ನಾನು ಹಿಂಗೆ ಆಯಿತು ಹಿಂಗೆ ಅಂತ ಹೇಳಿದೆ. ಮಾಸ್ಟರ್ ರಕ್ಷನ್ಗೆ ಹಿಂಗೆ ಆಯಿತು ಈ ಥರ ಹಿಂಗೆ ಅಂತ. ಯಾರು ರಕ್ಷಣ್ ಕರಿ ಅಂತ ಅಂದೆ. ನಮ್ಮ ಫೈಟರ್ಸು ರಕ್ಷಣ್ ಕರೆದೆ. ರಕ್ಷಾ ಏನಾಯಿತು ರಕ್ಷಾ? ಇಲ್ಲ ಮಾಸ್ಟರ್ ನಾನು ಬಂದ ತಕ್ಷಣ ನಾನು ಯಾವುದೋ ಅದೇ ಬೆಡ್ಡಲ್ಲಿ ಮಲ್ಕೊಂಡಿದ್ದೆ. ಹೆಂಗೆ ಬೆಡ್ಡಲ್ಲಿ ಮಲ್ಕೊಂಡು ನನಗೆ ಗೊತ್ತೇ ಇಲ್ಲ. ಬೆಡ್ ಬಿಟ್ಟು ನನ್ನ ಈಚೆ ಹೇಳೋಕ್ಕೆ ಆಗ್ತಾಯಿಲ್ಲ ನನಗೆ. ಹಂಗೆ ಹಿಡ್ಕೊಬಿಟ್ಟಿತ್ತು, ಏನು ಹಿಡ್ಕೊಬಿಟ್ಟು ನನಗೆ ಇದು ಹಂಗಾಗೋಯ್ತು. ಆಮೇಲೆ ಹಿಂಗೆ ಫೋನ್ ಬಂತು. ಏನು ಬಂತು ಅಂದೆ. ಐ ಲವ್ ಯು ಜಾನ್ ಹಂಗೆ ಅಂತ ಸೇಮ್ ನನಗೆ ಹೆಂಗೆ ಹೇಳ್ದು ಹಂಗೆ ಹೇಳಿದೆ. ಅವನಿಗೂ ಬಾತ್ರೂಮ್ ಗಾನ ಅಂತ ಸೇಮ್ ಹಂಗೆ ಹೇಳಿದೆ. ಹಂಗೆ ಹೇಳ್ತು ಮಾಸ್ಟರ್ ಹಂಗೆ ಅಂತ. ಅಯ್ಯೋ ಅಂತ ಆಯಿತು. ಅವತ್ತು ದಿನ ಆಗೋಯ್ತು ಹಿಂಗೆ ಆಯ್ತು ಅಂತ. ಬೆಳಗ್ಗೆ ಟೈಮ್ ಶೂಟಿಂಗ್ ಹೋಗ್ಬೇಕು. ಸರಿ ಶೂಟಿಂಗ್ ಎಲ್ಲ ಥರ ಹಿಂಗೆ ಹೋದು. ಆ ಫೈಟರ್ಸ್ ಯಾವುದೋ ಒಂದು ಪ್ಯಾಡಿಂಗ್ ಬ್ಯಾಗ್ ಎಲ್ಲ ಮರೆತುಬಿಟ್ಟಿದ್ದ. ಅವನು ಪ್ಯಾಡಿಂಗ್ ಎತ್ಕೊಳ್ಳೋ ಬರೋಕ್ಕೆ ಏನು ಹಿಂಗೆ ಹೋದೆ. ಏನೋ ಒಂಥರ ಮಗು ಒಂಥರ ಗೆಜ್ಜೆ ಸೌಂಡ್ ಥರ ಹಿಂಗೆ ಓಡಾಡೋ ಥರ ಹಿಂಗೆ ಬಂದು ಕಾಣಿಸ್ತು ಹಿಂಗೆ ಅಂತ. ಸರಿ ಅದಾಯಿತು. ಆಮೇಲೆ ಅಂದ್ಬಿಟ್ಟು ಶಿವಣ್ಣ ಸ್ಪಾಟಿಗೆ ಬಂದಾಗ ಸರಿ ಅಂದ್ಬಿಟ್ಟು ಸ್ಪಾಟಿಗೆ ಬಂದ. ನಾನು ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಹೇಳೋಕ್ಕೆ ಆಗ್ತಾಯಿಲ್ಲ. ಸ್ಟಾರ್ಟ್ ಕ್ಯಾಮ್ರಾ ಅಂತೀನಿ, ಆಕ್ಷನ್ ಹೇಳೋ ನೀನು ಹಂಗೆ ಅಂತ ಅಷ್ಟು ಕೋಪ ಬರ್ತಾಯಿದೆ ನನಗೆ. ಆಮೇಲೆ ನಾನು ಶಿವಣ್ಣ ಅವ್ರಿಗೆಲ್ಲ ಹಿಂಗೆ ಹೇಳ್ದೆ, ಅಣ್ಣ ಹಿಂಗೆ ಆಯ್ತಣ್ಣ ಹಿಂಗೆ ಆಯ್ತಾ. ಅದೇ ಅಮ್ಮ ಇಲ್ಲಿ ಎಲ್ಲೋ ಅದೇ ತಾಜ್ ಮಹಲ್ ಕಟ್ಟುವಾಗ ಎಲ್ಲ ಕೈ ಎಷ್ಟೋ ಜನ ಸತ್ತಿದ್ದಾರೆ ಹಿಂಗೆ ಈ ಥರ ಹಿಂಗಾಗಿರುತ್ತೆ ಬಿಡು ಹಂಗೆ ಬೇಡ ಬೇರೆ ರೂಮ್ ಚೇಂಜ್ ಮಾಡಮ್ಮ ಹಂಗೆ ಅಂದು. ಆಯ್ತಣ್ಣ ಓಕೆ ಅಂದು. ಆಮೇಲೆ ಹೌದು ಅದೇ ರಾತ್ರಿ ಸೇಮು
ಬೇರೆ ರೂಮ್ ಶಿಫ್ಟ್ ಮಾಡಿಬಿಟ್ಟು ಹೋದು. ಆಗ ನಮ್ಮ ಜೊತೆ ಹುಡುಗರೆಲ್ಲ ಇದ್ದರು. ಆಮೇಲೆ ಇನ್ನೊಬ್ಬ ಸಿದ್ಲಿಂಗ್ ಮೂರ್ತಿ ಅವ್ನಿಗೆ ಸೇಮ್ ಅವನಿಗೂ ಹಂಗೇ ಅದೇ ಥರ ಇಟ್ಕೋತು, ಹಿಂಗೆ ಸೇಮ್ ಅನ್ನೋ ಥರ. ನಿಜವಾಗ್ಲೂ ಹೇಳ್ತೀನಿ, ಅದಿದೆಯಲ್ಲ ದೆವ್ವಗಳು ಅನ್ನೋದು ಕೆಲವೊಂದು ಆತ್ಮ ಖಂಡಿತನೂ ಇದೆ, 100% ಇದೆ. ನೀವು ಹೇಳ್ತೀರ ನಮಗೂ ಇದೆ ಅನ್ಸುತ್ತೆ. ಇಲ್ಲ, ನಿಜವೂ ಇದೆ. ಡೈರೆಕ್ಟರ್ ಸರ್, ಮೇಡಮ್ ಏನಂತ ಹೆಸರು ಕರಿತೀರಾ ಈ ಪಿಕ್ಚರಲ್ಲಿ? ಇಲ್ಲ, ಈ ಸಿನಿಮಾದಲ್ಲಿ ಏನಂತ ಕರಿತೀರಾ? ಚಾರ್ವಿ. ಚಾರ್ವಿ ಬಾತ್ರೂಮ್ ಗಾನ ಹಂಗಿನ್ಬಿಟ್ಟದ. ಆಮೇಲೆ ಇವತ್ತು ನೈಟ್ ಹುಷಾರಾಗಿರಿ ಮೇಡಮ್. ಈ ಸಿನಿಮಾದಲ್ಲಿ ಹಾರರ್ ಇದೆಯಲ್ಲ, ನಿಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಬಂದಿಲ್ಲ ಅಲ್ವಾ? ಇಲ್ಲ ನಮ್ಗೆ ಆ ಥರ ಬಂದಿಲ್ಲ. ಬಟ್ ಒಂದು ಎಕ್ಸ್ಪೀರಿಯೆನ್ಸ್ ನಾನು, ನಮ್ಮ ಟೀಮು ನನಗೆ ಹೇಳಿದ್ದು, ನಾವು ಶೂಟ್ ಮಾಡಬೇಕಾದ್ರೆ ಬೇಲೂರಲ್ಲಿ ಸೇಮ್ ಡ್ಯಾನಿಮಾಸ್ ಏನು ಹೇಳಿದ್ರು ಅದೇ ಥರ ಎಕ್ಸ್ಪೀರಿಯೆನ್ಸು ನನಗೆ ಪರ್ಸ್ನಲಿ ನನಗಾಗಿಲ್ಲ. ನಮ್ಮ ಸೀರುಂಡ ರಘು ಅಂತ ಕಾಮಿಡಿ ಕಿಲಾಡಿಗಳು ಅವರು ಆ್ಯಕ್ಟ್ ಮಾಡಿದ್ದಾರೆ, ಮತ್ತು ನಮ್ಮ ಪಂಚಿ ಅಂತ ಹೀರೋ ಅವರು ಬೇಲೂರಲ್ಲಿ ಶೂಟ್ ಮಾಡ್ತಾ ಇದ್ವಿ. ಅಂದರೆ ಬೇಲೂರಿಂದ ಸುಮಾರು ಒಂದು 18-20 ಕಿಲೋಮೀಟ್ರ್ ದೂರ ನಾವೊಂದು ಎಸ್ಟೇಟಲ್ಲಿ, ಸುತ್ತ ಕಾಡು, ಮಧ್ಯದಲ್ಲಿ ಒಂದು ಸಿಂಗಲ್ ಮನೆ. ಅಲ್ಲಿ ನೈಟ್ ಶೂಟು 2 ಗಂಟೆ ಕಾಲ್ ಶೂಟ್, 2 ಗಂಟೆ 3 ಗಂಟೆ ಒಂದು ಆಗೋದು ಪ್ಯಾಕಪ್ ಆಗೋದು. ನಾವೇನು ಮಾಡಿದ್ವಿ, ಎಲ್ಲರೂ ಅಲ್ಲಿ ಉಳ್ಕೊಳ್ಳೋಕ್ಕೆ ಕಷ್ಟ ಅಂತಂದ್ಬಿಟ್ಟು ಸಿಟಿನಲ್ಲಿ ರೂಮ್ ಮಾಡಿದ್ವಿ. ಎಲ್ಲ ಮೇಯ್ನ್ ಆರ್ಟಿಸ್ಟ್ಗಳಿಗೆ, ಟೆಕ್ನಿಷಿಯನ್ಸ್ಗೆಲ್ಲ ಅಲ್ಲೂ ಕಳಿಸ್ಬೇಕಾಗಿತ್ತು. ನಮ್ಮ ಡೈರೆಕ್ಷನ್ ನಾನು, ನಮ್ಮ ಹುಡುಗರು ಮತ್ತು ನಮ್ಮ ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟು ಇವ್ರುಗಳು ಮಾತ್ರ ಒಂದು 8ರಿಂದ 10 ಜನ. ಆಮೇಲೆ ಜೊತೆಗೆ ನಾವು ಸೀರುಂಡ ರಘು ನಿಮ್ಮ ಜೊತೆನೇ ಇರ್ತೀನಿ ಅಂತಂದರು. ಸರಿ ಅಂದ್ಬಿಟ್ಟು ಇಷ್ಟು ಒಂದು 10 ಜನ ಅದೇ ಮನೇಲಿ ಸ್ಟೇ ಮಾಡ್ಕೊಂಡಿದ್ವಿ. ಏನಕ್ಕಂತಂದರೆ ಅರ್ಲಿ ಮಾರ್ನಿಂಗ್ ಬರೋಕ್ಕೆ ಲೇಟ್ ಆಗಿಬಿಡುತ್ತೆ, ಯಾಕಂದರೆ ಆರಾಮಾಗಿ ಬರಲಿ, ನಾವು ಸ್ವಲ್ಪ ಶಾರ್ಟ್ ಡಿವೈಡ್ ಅದು ಇದು ಮಾಡ್ಕೊಬೋದು, ಕೆಲಸಗಳಿರುತ್ತೆ ಅಂದ್ಬಿಟ್ಟು ಅಲ್ಲೇ ಉಳ್ಕೊಂಡಿದ್ವಿ. ಇವರು ನಾನೆಲ್ಲ ಹೊರಗಡೆ ಎಲ್ಲ ಶೂಟ್ ಮಾಡ್ತಿರೋ ಟೈಮ್ಗೆ ಇವರೆಲ್ಲ ಹೀರೋ ಮತ್ತು ರಘು, ಸೀರುಂಡ ರಘು ಹೋಗ್ಬಿಟ್ಟೆಲ್ಲ ಮಲಗಿದ್ರಂತೆ. ಆ ಮಲಗಿರ್ಬೇಕಾದ್ರೆ ಜೊತೆಗೆ ಫಸ್ಟು ರಘುಗಾಗಿದೆ ಬಂದು ಏನೋ ಒಂದು ಫುಲ್ಲು ಏನೋ ಯಾರೋ ಮೇಲ್ಗಡೆ ಬಂದು ಕುತ್ತಿಗೆ ಮುಗ್ದಂಗೆ ಮೇಲ್ಗಡೆ ಎದೆ ಮೇಲೆ ಕುತ್ಕೊಂಡಿರೋ ಥರ, ಏನೋ ಕೈ ಎಲ್ಲ ಎತ್ತಕ್ಕಾಗ್ತಿಲ್ಲ, ಕಾಲೇನೋ ಮೂಮೆಂಟ್ ಮಾಡೋಕ್ಕಾಗ್ತಿಲ್ಲ. ಮೈಂಡಲ್ಲಿ ಅವ್ರಿಗೆ ಏನೋ ಒಂದು ನಾನು ಯಾರೋ ಕಿರ್ಚಬೇಕು, ಕರಿಬೇಕು. ಅವ್ರು ಹೇಳ್ತಾ ಇದ್ರ ಮೇಲೆ ಡೈರೆಕ್ಟ್ರೇ ಬನ್ನಿ ಕಾಪಾಡಿ ಅಂತ ನಾನು ಕರಿತಾ ಇದ್ದೀನಿ ನೀವು ಬಂದೇ ಇಲ್ಲ ಅಂತ. ನನಗೆ ಕೇಳಿಸೇ ಇಲ್ವಲ್ರಿ ಏನು ಅಂತ ಅಂದ್ಬಿಟ್ಟು. ಇಲ್ಲ ಅನ್ನಿಸ್ತಿತ್ತು, ಬಟ್ ಕಾಲು ಮೂಮೆಂಟ್ ಏನೂ ಮಾಡೋಕ್ಕಾಗ್ತಿಲ್ಲ, ಕೈ ಏನೂ ಏನೋ ಮೂಮೆಂಟ್ ಮಾಡೋಕ್ಕಾಗ್ತಿಲ್ಲ ನನಗೆ. ಆಮೇಲೆ ಯಾರೋ ಬಂದ್ಬಿಟ್ಟು ನಾನು ಹಿಂಗೂ ಬಿಡಿಸ್ಕೊಂಡು ಹಿಂಗೆ ಬಂದೆ, ಪಕ್ಕದಲ್ಲಿ ಯಾರೋ ಕೈ ಟಚ್ ಮಾಡ್ದಂಗಾಯ್ತು, ಯಾರೋ ಲೇಡಿ ಅಂದ್ಬಿಟ್ಟು ಎದ್ದು ನೋಡಿದ್ರೆ ಯಾರು ಇಲ್ಲ, ಭಯ ಆಗೋಯ್ತು ನನಗೆ. ಅಲ್ಲಿಂದ ಓಡ್ ಬಂದ್ಬಿಟ್ಟೆ. ಆಮೇಲೆ ನೋಡಿದ್ರೆ ಅವ್ರು ಹೊರಗಡೆ ಬಂದಾದ್ಮೇಲೆ ಮತ್ತೆ ಹೀರೋ ಪಕ್ಕದ ಬೆಡ್ಡಲ್ಲಿ ಅಲ್ಲಿ ಮಲಗಿದ್ದಾರೆ. ಹೀರೋಗೂ ಹಂಗೆ ಆಗಿದೆ ಅಂತೆ, ಅವ್ರಿಗೂ ಫುಲ್ ಎದ್ದೇಳಕ್ಕಾಗ್ತಾಯಿಲ್ಲ, ಕೈ ಕಾಲೆಲ್ಲ ಫ್ರೀಸ್ ಆಗಿಬಿಟ್ಟಿದೆ. ಇವರೇ ಮೈಂಡ್ ವರ್ಕ್ ಆಗ್ತಿದೆ, ಬಾಡಿ ವರ್ಕ್ ಆಗ್ತಾಯಿಲ್ಲ, ಕೈ ಕಾಲು ಮೂಮೆಂಟ್ ಏನೂ ಇಲ್ಲ. ಆಮೇಲೆ ಹೊರಗಡೆ ಬಂದು ಅವರಿಬ್ರು ಭಯ ಪಟ್ಕೊಂಡು ಶೂಟಿಂಗ್ ಮುಗಿಯೋ ತನಕ ನನಗೆ ಹೇಳಿಲ್ಲ, 2 ಗಂಟೆ ತನಕ. ಆಮೇಲೆ ಎಲ್ಲ ಆರ್ಟಿಸ್ಟ್ಗಳೆಲ್ಲ ಕಳಿಸ್ಬಿಟ್ಟು ಟೆಕ್ನಿಷಿಯನ್ಸ್ ಎಲ್ಲ ಹೊರಟೋಗ್ಬಿಟ್ರು. ಆಮೇಲೆ ಒಂದ್ಸರಿ ಡೈರೆಕ್ಟ್ರೆ ನಿಮ್ಗೊಂದು ವಿಷಯ ಹೇಳ್ಬೇಕು ಬನ್ನಿ ಅಂತಂದರು. ಆಮೇಲೆ ಬಂದ್ಬಿಟ್ಟು ಇಲ್ಲಿ ಏನೋ ಇದೆ ಸರ್ ಡೈರೆಕ್ಟ್ರೆ, ಏನೋ ಇದೆ ಇಲ್ಲಿ ಅಂತ. ಏನಿದೆ, ಏನಾಯಿತು ಅಂತಂದೆ. ಆಮೇಲೆ ಬರೀ ಇಷ್ಟೇ, ನಾವು 3-4 ಜನ ಅಷ್ಟೇ ಇರೋದು, ಯಾರೂ ಇಲ್ಲ ಅಲ್ಲಿ. ನಾವು ಬೇರೆ ಇನ್ನೂ 8 ದಿನ ಶೂಟಿಂಗ್ ಇದೆ ಅಲ್ಲಿ, ಹೋಗಿ 3 ದಿನಕ್ಕೆ ಹೇಳ್ಬಿಟ್ರಿ ಈ ಥರ. ಸರಿ ಅಂತಂದ್ಬಿಟ್ಟು ಎಲ್ಲ ಹೋಗಿ ಎಲ್ಲ ಇದು ಮಾತಾಡ್ತಿರ್ಬೇಕಾದ್ರೆ ಇಲ್ಲ ಏನೋ ಹಿಂಗಿದೆ ಹಿಂಗೆ ಆಯಿತು ಅಂತ. ನಾನು ಸುಮ್ಮನೆ ಭಯಪಟ್ಟರೆ ಅವರು ಇದು ಮಾಡ್ತಾರೆ ಏನಕ್ಕೆ ಅಂದ್ಬಿಟ್ಟು, ಹಂಗೇನು ಇಲ್ಲ, ಸುಮ್ಮನೆ ಏನೋ ಒಂದು ಪ್ರಾಬ್ಲಮ್ ಇರಬೇಕಷ್ಟೇ, ಸುಮ್ಮನೆ ಏನಕ್ಕೆ ಅಂದು ಭಯಪಡ್ತೀರಿ ಆ ಥರ ಇಲ್ಲ, ನಾವು 3 ದಿನದಿಂದ ಇದ್ದೀವಿ, ಆ ಥರ ಏನು ಇಲ್ವಲ್ಲ ಈ ಥರ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಆಮೇಲೆ ಅವ್ರಿಗಿಲ್ಲ ಇದು ಖಂಡಿತವಾಗ್ಲೂ ಇದೆ ಅಂತಂದ್ಬಿಟ್ಟು ಅವರು ಮೊಬೈಲಲ್ಲೆಲ್ಲ ಚೆಕ್ ಮಾಡಿಕೊಂಡು ಗೂಗಲಲ್ಲೆಲ್ಲ ಹುಡುಕಿ ಈ ಗೋಸ್ಟ್ ಡಿಟೆಕ್ಟರ್ ಅಂತಂದ್ಬಿಟ್ಟು ಎಲ್ಲ ಆ್ಯಪ್ಗಳೆಲ್ಲ ಡೌನ್ಲೋಡ್ ಮಾಡಿಕೊಂಡು ರಘು ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ರೆ ಅಲ್ಲೇನೋ ಬನ್ನಿ ಇಲ್ಲಿ ನೋಡೋಣ ಅಂದ್ಬಿಟ್ಟು ಇಡೀ ರಾತ್ರಿ ತುಂಬ ಸರ್ ಅದು ಗೋಸ್ಟ್ ಹಂಟರ್ಸ್ ಇರ್ತಾರಲ್ವಾ, ಈಗ ದೆವ್ವ ಇದೆಯಲ್ಲ ಅಂತ ಎಕ್ವಿಪ್ಮೆಂಟ್ ಇಟ್ಟು ಸರ್ ಭಯ. ಬೆಳಿಗ್ಗೆ ಬೆಳಕಾಗೋ ತನಕನೂ ಬೆಳಕು ಬರೋ ತನಕನೂ ವೆಯ್ಟ್ ಮಾಡೋದು, ನನ್ನನ್ನು ಹಂಗೆ ಮಾಡಿಬಿಟ್ರು. ಆಮೇಲೆ ನಾನೆಲ್ಲ ಒಬ್ಬನೇ ಹೋಗಿ ಮಲ್ಕೋತೀನಿ ಅಂತಂದರೆ ಸುಮ್ಮನೆ ಆಗ್ಬಿಡೋರು. ಆಮೇಲೆ ಇವ್ರುಗಳು ಇಲ್ಲ ಡೈರೆಕ್ಟ್ರೆ ಅಲ್ಲಿ ಒಬ್ಬರೇ ಹೋಗ್ಬಿಡಿ, ಆ ರೂಮಲ್ಲಿ ಹಿಂಗೆ ಇಟ್ಕೊಂಡ್ಬಿಟ್ಟಿತ್ತು, ಹಿಂಗೆ ಆಗ್ಬಿಟ್ಟಿತ್ತು, ನೀವು ಹೋಗ್ಬೇಡಿ ಅಂತ. ಅಯ್ಯೋ ಸುಮ್ಮನಿರೇ, ನನಗೆ ಬೆಳಿಗ್ಗೆ ಶೂಟಿಂಗ್ ಐತೆ, ಏನಾದ್ರು ಇದು ಮಾಡಬೇಕು, ನಾನು ಬಿಡ್ತಾನೆ ಇಲ್ಲ. ಆಮೇಲೆ ನೈಟೆಲ್ಲ ನಿದ್ದೆ ಬರ್ತಿಲ್ಲ, ಈ ಮನೇಲಿ ಇರೋದು ಬೇಡ ಬನ್ನಿ ಅಂದ್ಬಿಟ್ಟು ಒಂದು ಕಾರ್ ಎತ್ಕೊಂಡು ಹೋಗೋದು. ಒಂದು 5 ಕಿಲೋಮೀಟ್ರ್ ಒಂದು ಮುಂದೆ ಒಂದು ಊರಿತ್ತು, ಅಲ್ಲಿ ಹೋಗೋದು. ಬೆಳಿಗ್ಗೆನೇ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನಾದ್ರು ತಿನ್ಕೊಂಡು ಟೀ ಕುಡ್ಕೊಂಡು ಬೆಳಿಗ್ಗೆ ಬೆಳಕು ಅರ್ಲಿ ಮಾರ್ನಿಂಗ್ ಆಗೋ ಟೈಮ್ಗೆ ವಾಪಸ್ ಬರೋದು. ಈ ಥರ ಇವನು ಏನು ಮಾಡೋದು, ಆ ರೋಡಲ್ಲೆಲ್ಲ ಆಫೇ ಮಾಡ್ತಿರಲಿಲ್ಲ ಆ್ಯಪು, ಹಿಂಗೆ ಹಿಡ್ಕೊಬರೋದು ಗೋಸ್ಟ್ ಹಂಟ್ ಇದು ಏನದು ಡಿಟೆಕ್ಟರ್ಸು. ಅಲ್ಲಿ ಗ್ರೀನ್ ಲೈಟ್ ಬಂದರೆ ದೆವ್ವ ಇದೆ ಅಂತ, ರೆಡ್ ಲೈಟ್ ಬಂದರೆ ಇಲ್ಲ ಅಂತ. ಇವರು ರಘು ಮತ್ತು ನಾವೆಲ್ಲ ಹಿಂಗೆ ಡೈರೆಕ್ಟ್ರ್ ಹಿಂದೆ ಬನ್ನಿ ನಾನು ನೋಡ್ತೀನಿ ಅಂದ್ಬಿಟ್ಟು ಎಲ್ಲ ಹಿಂಗೆ ಹೋಗೋದು. ಹೋಗ್ತಾ 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 ಅಲ್ಲಿ ಏನಾದ್ರು ಟ್ಯೂನ್ ಅಂತ ಸೌಂಡ್ ಬಂದ್ಬಿಡೋದು ಗ್ರೀನ್ ಲೈಟು. ಡೈರೆಕ್ಟ್ರೇ ಪಕ್ಕಾ ಇಲ್ಲಿ ಇದೆ ಅಂತ. ಹಾಂ, ಮೊಬೈಲಲ್ಲಿ ಬರ್ತಾ ಇತ್ತು, ಸುಮ್ಮನೆ ಹಿಂಗೆ ಹಿಡ್ಕೊಂಡು ಹೋಗೋದು. ಅಲ್ಲಿ ಮೊಬೈಲ್ ಯಾವ ಕಡೆ ಟರ್ನ್ ಮಾಡ್ತೀವಿ ನೇವಿಗೇಷನ್ ಥರ ಆರಾಮಾಗಿ ತೋರಿಸೋದು, ಈ ಕಡೆ ಇಲ್ಲಿದೆ ಅಲ್ಲಿದೆ ಅಂದ್ಬಿಟ್ಟು ಅಲ್ಲಿ ತೋರಿಸೋದು. ಆ್ಯಕ್ಚುಲಿ ಅದು ಫೇಕ್ ಏನೋ ಅದು ಬಂದ್ಬಿಟ್ಟು ಅಲ್ಲಿ ರೆಡ್ ಮಾರ್ಕ್ ಗ್ರೀನ್ ಮಾರ್ಕ್ ತೋರಿಸಿದ್ರೆ ಅಲ್ಲಿ ದೆವ್ವ ಇದೆ ಅಂತ. ಆಮೇಲೆ ಎಲ್ಲೋ ಒಂದು ಕಡೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಗೋಡೌನ್ ಥರ ಇತ್ತು, ಕರೆಕ್ಟಾಗಿ ಕಿಟಕಿ ಇದೆ, ಕಿಟಕಿ ಹತ್ರನೇ ಗ್ರೀನ್ ಲೈಟ್ ತೋರಿಸ್ತಾ ಇದೆ. ಇವು ಅದು ಹಿಂಗಿರುತ್ತಲ್ಲ ಮೊಬೈಲು, ರೈಟ್ ತೋರಿಸಿದ್ರೆ ರೈಟ್ ದಿಕ್ಕಲ್ಲಿದೆ ಅಂತ, ಲೆಫ್ಟ್ ತೋರಿಸಿದ್ರೆ ಲೆಫ್ಟ್ ದಿಕ್ಕಲ್ಲಿದೆ ದೆವ್ವ ಅಂತಂದ್ಬಿಟ್ಟು. ಇವನು ರೈಟ್ ತೋರಿಸಿದ್ರ
ರೈಟಲ್ಲಿ ದೆವ್ವ ಇದೆ ಅಂದ್ಬಿಟ್ಟು ರೈಟ್ ಸೈಡು ಟರ್ನ್ ಆಗೋದು ದಿಕ್ಸೂಚಿ ಥರ ಹಿಂಗೆ ಹೋಗೋದು ರೈಟ್ ತೊಗೊಳೋದು, ಅಲ್ಲಿ ವಿಂಡೋ ಹತ್ರ ದೆವ್ವ ಇದೆ ಅಂತಬಿಟ್ಟು ಅಲ್ಲಿ ಹತ್ರ ಹೋದರೆ ಅಲ್ಲಿ ನೋಡಿದ್ರೆ ಒಂದು ಸರಿ ಏನಾಗೋಯ್ತು, ಈ ನಮ್ಮ ಪ್ರೊಡಕ್ಷನ್ ಅವರು ಲೇಟ್ ಆಗ್ಬಿಡ್ತು ಅಂದ್ಬಿಟ್ಟು ಅಲ್ಲೇ ಮಲ್ಕೊಂಡಿದ್ರು ಆ ಗೋಡನ್ ಒಳಗಡೆನೆ. ಇವ್ರ ಹತ್ರ ಹೋಗ್ತಿದ್ದಂಗೆ ಭಯ ಪಡ್ಕೊಂಡು ನಿಧಾನಕ್ಕೆ ಹೋಗ್ತಾವ್ರೆ, ಅಲ್ಲಿ ದೆವ್ವ ಇದೆ ಅಂದ್ಬಿಟ್ಟು ನಿಧಾನಕ್ಕೆ ಹೋಗ್ತಾರೆ. ಆಯಪ್ಪ ನಾವು ಬರೋ ಹೆಜ್ಜೆದು ಸೌಂಡ್ ಕೇಳ್ಕೊಂಡು ಟಕ್ಕಂತ ಕಿಟಕಿ ಹತ್ರ ಬಂದ್ಬಿಟ್ರು. ಫುಲ್ಲು ಭಯ ಪಡ್ಕೊಂಡು ಅವತ್ತು ಕಿರ್ಚ್ಕೊಂಡು ವಾಪಸ್ ಬಂದ್ಬಿಟ್ರು. ಆಮೇಲೆ ನಿನ್ಗೇನು ಗೊತ್ತಾಗಲ್ವ ನಿನಗೆ, ಏನು ಸರ್ ಇಷ್ಟೊತ್ತಲ್ಲಿ ಹಂಗೆ ಅಂತ. ಈ ಥರ ಎಲ್ಲ ತುಂಬ ಇನ್ಸಿಡೆಂಟ್ಗಳಾಗಿದೆ. ಆಮೇಲೆ ಅವರಂತೂ ಆ ಟೈಮಲ್ಲಿ ಮಲ್ಗಕ್ಕೆ ಬಿಟ್ಟಿಲ್ಲ ಸರ್. ಅಲ್ಲಿ ಎಷ್ಟು ದಿನ ಶೂಟ್ ಮಾಡಿದ್ದೀವೋ ಅಷ್ಟು ದಿನನೂ ಆ ಭಯದಿಂದನೇ ಕಾಲ ಕಳೆದಿದ್ದಾರೆ ಅಲ್ಲಿ. ಆ ಥರ ಆಗ್ಬಿಟ್ಟಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್. ಹಾಂ, ಮೆಮೊರೀಸ್ ತುಂಬ ಇದೆ.